ಅವರ ಕ್ಯಾಬಿನೆಟ್ಗೆ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಹೊಸ ಕ್ಯಾಬಿನೆಟ್ನಲ್ಲಿ ಅದೇ ಹಳೆ ಮುಖಗಳು ಕಂಡು ಬರ್ತಾ ಇದೆ ಅಂತ ಅವರು ಟೀಕೆ ಮಾಡಿದ್ದಾರೆ. ಒಂದೇ ಒಂದು ಹೊಸ ಮುಖ ಕೂಡ ಇಲ್ಲ ಈ ಕ್ಯಾಬಿನೆಟ್ನಲ್ಲಿ, ಹೊಸತನವೂ ಇಲ್ಲ, ಏನೂ ಇಲ್ಲ. ಇದು ಹಳೆ ಸರ್ಕಾರದ ಒಂದು ಹೊಸ ಮಾರುವೇಷ ಇದ್ದಂತೆ. ಇದರಿಂದ ಯಾವುದೇ ಬದಲಾವಣೆಗಳು ಸಾಧ್ಯ ಇಲ್ಲ. ಕುರ್ಚಿ ಬದಲಾವಣೆ ಆಗಿದೆ ಅಷ್ಟೇ ಅಂತ ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟರ್ಗಳು ಮಾತ್ರ ಹೊಸದಷ್ಟೇ. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಅದೇ ಮುಖಗಳು. ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ. ಅದೊಂದು ಬಿಟ್ರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಹಳೆ ಸರ್ಕಾರದ ಹೊಸ ಮಾರುವೇಷ ಇದೆ. ಅಬ್ಕಾರಿ ಒಂದು ಬಿಟ್ರೆ ಇನ್ನೆಲ್ಲ ಕಡಿಮೆ, ಆದಾಯ ಕಡಿಮೆ ಆಗಿದೆ. ಈಗ ಹೊಸದಾಗಿ ಏನ್ ಬರ್ತದೆ? ಈಗ ಹೊಸದಾಗಿ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಆದಾಯನ? ಈಗ ಹಾಕೋ ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಇನ್ನೆಲ್ಲಿಂದ ಬರ್ತದೆ ನಿಮ್ಗೆ? ಕೇಂದ್ರನ ಬೈಯೋದಷ್ಟೇ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಬೈಯೋದು ಬಿಟ್ರೆ ಇನ್ನೇನು ಮಾಡಲ್ಲ ಇವರು. ಸರ್ಕಾರಕ್ಕೆ ₹1 ಬಂದ್ರೆ ಕಮಿಷನ್ ₹100 ಬರ್ತದೆ. ನನ್ನ ಫೋನ್ ಪೇನೇ ತೋರಿಸ್ನಲ್ಲ, ₹10,000 ತಗೊಂಡಿರೋದು, ₹20,000 ಫೋನ್ ಪೇ ಮಾಡಿರೋದು, ಲಂಚ ನಾ ಫೋನ್ ಪೇ ಮಾಡಿರೋದು ಅಧಿವೇಶನದಲ್ಲೇ ನಾನು ತೋರಿಸಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ತೋರಿಸಿರೋದಲ್ಲ, ಪ್ರೂವ್ ಮಾಡಿದ್ದೀನಿ. ಅವನ್ನ ಸಸ್ಪೆಂಡು ಮಾಡಿದ್ದಾರೆ ಸರ್ಕಾರ. ಇಷ್ಟಾದ ಮೇಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತೀನಿ ಅಂದ್ರೆ ಇದರಲ್ಲಿ ಅವ್ರ ಕೈವಾಡ ಇದೆ. ಇದರಿಂದ ದುಡ್ಡು, ಒಳ್ಳೆ ದುಡ್ಡು ಆದಾಯ ಬರುತ್ತೆ, ಕರಪ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದಿದೆ. ಅಭಿವೃದ್ಧಿಗಂತೂ ಹಣ ಇಲ್ಲ, ಕರಪ್ಷನ್ಗೆ ಏನೇನ್ ಬೇಕೋ ಅಷ್ಟು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. RSS ಅನ್ನು ಅವ್ರು ಮೊದಲೇ ಟಾರ್ಗೆಟ್ ಮಾಡ್ತಾ ಇದ್ರು. ಹೋಮ್ ಮಿನಿಸ್ಟರ್ ಆದ್ರೆ ನಾನು ಹೇಳ್ದಲ್ಲ, ಬರ್ಲಿ ಪಿಕ್ಚರ್ ಏನೇನ್ ಬರ್ತದೋ ಈ ಸಿನಿಮಾದಲ್ಲಿ ನೋಡೋಣ. ಈ ಹಳೆ ಪಿಕ್ಚರ್ ಅಲ್ಲಿ ಹೊಸದ್ ಏನೇನ್ ಕಲರಿಂಗ್ ಚೇಂಜ್ ಮಾಡಿರ್ತಾರೋ ಅಥವಾ ಎಲ್ಲ ಏನ್ ಮಾಡಿರ್ತಾರೋ ನೋಡೋಣ. ಒಂದು ತಿಂಗಳು ಬಿಡೋಣ ಅವ್ರಿಗೆ, ಆಮೇಲೆ ಏನು ಕಾಮೆಂಟ್ ಮಾಡಕ್ ಇದ್ದೇ ಇದೆ. ಅಧಿವೇಶನ ಬಂದೇ ಬರುತ್ತೆ. ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗಳ ನಾನು ನೋಡಿಲ್ಲ. ಬೇರೆಯವರೆಲ್ಲ ಬಂದು ಕೂತಿದ್ದಾರೆ, ಇನ್ಚಾರ್ಜ್ಗಳೆಲ್ಲ ಬಂದು ಕೂತಿದ್ರಲ್ಲ ಮೇಲೆ. ಸಾಂವಿಧಾನಿಕವಾದ ಕಾಂಗ್ರೆಸ್ ಇನ್ಚಾರ್ಜ್ ಬಂದ ಮೇಲೆ ಕೂತಿದ್ರಲ್ಲ. ಹೌದು, ಕೂತಿದ್ರು. ಸ್ವಾಮೀಜಿಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಎಲ್ಲಾ ಸ್ವಾಮೀಜಿಗಳು ಕೆಳಗಡೆ, ಮೇಲೆ ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಒಂದು ಡ್ಯಾಶ್ ತರ ಮಾಡ್ಬಿಟ್ಟಿದ್ರು. ಸರ್, ಈಗ ಬಸ್ ಪಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕೀಮ್ ಆದ್ರೆ ಫಂಡ್ ಅನ್ನ ಹೇಗೆ ಇದು ಮಾಡ್ತಾರಂತ ಈಗಾಗಲೇ ನಾನು ಅದ್ರ ಮೇಲೆ ಆಮೇಲೆ ಕಮೆಂಟ್ ಮಾಡ್ತೀನಿ. ಯಾಕೆ ಇವಾಗ ಫ್ರೀ ಬಸ್ ಪಾಸ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಮಾಡೋಣ. ಅವರೆಲ್ಲ ಆರ್ಡರ್ ಇಶ್ಯೂ ಮಾಡಲಿ. ಆರ್ಡ್ರಲ್ಲಿ ಏನಿರುತ್ತೆ ಇಂಪಾರ್ಟೆಂಟ್ ಅಲ್ವಾ? ಇದರೆಲ್ಲ ನೋಡೋದು. ಆರ್ಡರಲ್ಲಿ ಏನು ಇಶ್ಯೂ ಮಾಡಿರ್ತಾರೆ. ಈಗ ಗ್ಯಾರಂಟಿಗಳಲ್ಲಿ ಮಾಡಿದ್ರಲ್ಲ ಹಿಂದೆ, ನಾವೆಲ್ಲರಿಗೂ ನಿನ್ಗೆ ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ಮಾದೇವಪ್ಪನೂ ಪತ್ತ ಇಲ್ಲ. ಈಗ ಮಾದೇವಪ್ಪ ಏನಾದ್ರು ಮಂತ್ರಿ ಆಗಿಲ್ಲಲ್ಲ, ಅವರು ಇಲ್ಲ ಪಾಪ, ಖಾಲಿ ಆಗೋದು. ಕಾಕಾ ಪಾಟೀಲ್ ಇಲ್ವೇ ಇಲ್ಲ. ಎಲ್ಲ ಟ್ರಿಕ್ಸ್ಗಳು ಬರ್ತದೆ. ನೀವು ಆದೇಶದ ಕಾಪಿ ಸಿಕ್ಕಿದ್ರೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಟ್ರಿಕ್ಸ್ ಏನೇನಿದೆ ಅವೆಲ್ಲ ಕಾಣಿಸುತ್ತೆ ಸ್ಪಷ್ಟವಾಗಿ. ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವರ ನೇಮಕಾತಿಗೆ ನೀವು ಫ್ರೀಡಮ್ ಇಲ್ಲ. ಯಡಿಯೂರಪ್ಪ ಅವರು 4ನೇ ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ತಿಂಗಳಿಗೆ ಅವರಿಗೆ ಸಚಿವರ ನೇಮಕ ಮಾಡಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಅವಕಾಶ ತಗೊಂಡು ಯಡಿಯೂರಪ್ಪ
ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನೂ ನೇಮಕ ಮಾಡಿದ್ರು, ಬೇರೆಯವರ ಸಲಹೆ ತಗೊಂಡು ಬೇರೆಯವ್ರು ಹೇಳಿದ್ದು ನೇಮಕ ಮಾಡಿದ್ರು. ಅಲ್ಲಿ ಇಲ್ಲಿ ಯಾರು ಇಲ್ಲಲ್ಲ, ಡಿ ಕೆ ಕಡೆ ಒಬ್ಬರು ಇಲ್ಲಲ್ಲ ಇಲ್ಲಿ. ಡಿ ಕೆ ಶಿವಕುಮಾರ್ ನಿಮ್ಮ ಪ್ರಶ್ನೆ ಏನು ಸರ್? ನಿಮ್ಮ ಪ್ರಶ್ನೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಡಿ ಕೆ? ಇನ್ನು ಡಿ ಕೆ